ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸುಚೀಲಾಗಿ ಸೊಪ್ಪಿನ ಪಕೋಡ ಮಾಡೋಣ ಬನ್ನಿ. ಕೆಲವರಿಗೆಲ್ಲ ಸೊಪ್ಪು ಇಷ್ಟ ಆಗಲ್ಲ, ಮಕ್ಳಿಗಂತೂ ಇಷ್ಟನೇ ಆಗಲ್ಲ. ಈ ಥರ ಮಾಡಿಕೊಡಿ, ಇದನ್ನ ಇಷ್ಟಪಟ್ಟು ತಿಂತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು 4 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸೋಡಾ ಮತ್ತು ಓಮ್ ಕಾಳು ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಸೊಪ್ಪು ಹಾಕೋತಾ ಇದ್ದೀನಿ. ಸೊಪ್ಪಂದರೆ ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ತೊಗೊಳ್ಳಿ. ಸ್ವಲ್ಪ ನಾನು ಕೀರೆ ಸೊಪ್ಪು, ಕಿಲ್ಕಿರೆ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇದಕ್ಕೆ ಒಂದು 4 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಫಸ್ಟು ನೀರು ಹಾಕ್ತೆ ನೀಟಾಗಿ ಕಲಿಸ್ಕೊಳ್ಳೋಣ. ಮೊದಲೇ ನೀರು ಹಾಕ್ಬಿಟ್ರೆ ತೆಳ್ಳಗಾದರೆ ಕಷ್ಟ. ಮಸ್ಟು ಕಲಿಸ್ಕೊಂಬಿಟ್ಟು ಆಮೇಲೆ ಬೇಕಾದರೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಟೈಮಲ್ಲಿ ಸಪ್ಪೆ ಇದ್ದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ಉಂಡೆ ಏನಾದರೂ ಮಾಡ್ಕೊಬೋದು, ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪಲ್ಲಿ ಮಾಡ್ಕೊಬೋದು. ಈಗ ಹಿಟ್ಟು ರೆಡಿಯಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ನೋಡಿ, ಉಂಡೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ನೀವು. ಅದಕ್ಕೆ ಮೊದಲು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಾಸ್ ಜೊತೆಗೆ ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ, ಅದು ಈ ಟೈಮಲ್ಲಿ ತುಂಬ ಮಳೆ ಬರ್ತಾಯಿದೆ, ಈ ಟೈಮಲ್ಲಿ ಮಾಡಿಕೊಡಿ. ತುಂಬ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಥ್ಯಾಂಕ್ ಯು.